ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಡೈಲಿ ಏನು ಅಡುಗೆ ಮಾಡೋದು, ಏನು ಸಾಂಬಾರು ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ದರೆ ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ರ್ಯಾಡಿಶ್ ರೆಸಿಪಿ ತೋರಿಸ್ತೀನಿ ಆಯಿತಾ. ಮೂಲಂಗಿ ಸಾರು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಈ ರೀತಿ ಮಾಡ್ತೀನಿ. ಒಂದು ಸರಿ ನೀವು ಕೂಡ ನಾನು ಮಾಡೋ ರೀತಿಲಿ ಟ್ರೈ ಮಾಡಿ. ಕೆಲವರು ಈ ರೀತಿಯೂ ಮಾಡ್ಬೋದು, ನಾನು ಕೂಡ ಈ ರೀತಿ ಟ್ರೈ ಮಾಡೋಣ ಅಂತ ಇವತ್ತು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ, ಅನ್ನಕ್ಕೆ ಎಲ್ಲ. ಅನ್ನಕ್ಕಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಜೊತೆಗೆ ಹಪ್ಪಳ ಮತ್ತು ಪಾಯಸ ಎಲ್ಲ ಮಾಡಿದ್ದೆ, ಎಲ್ಲ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದರೆ ಇವತ್ತೇನಾಯಿತು ಅಂದರೆ, ನಿನ್ನೆ ನೀವು ನೋಡಿರ್ಬೋದು ಬೆಳಗ್ಗೆ ಚಿತ್ರಾನ್ನ, ಫ್ರೈಡ್ ರೈಸು, ರಾತ್ರಿ ಮತ್ತು ಟೊಮೊಟೊ ಬಾತು, ಇಡೀ ದಿನ ಬರೀ ರೈಸ್ ಐಟಮೇ ಆಗೋಯಿತು. ಅದಕ್ಕೆ ಇವತ್ತು ಬೆಳಗ್ಗೆನೇ ಮುದ್ದೆ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯೂಶ್ವಲಿ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆನೇ ಒಳ್ಳೆ ಬಿಸಿ ಬಿಸಿ ಮುದ್ದೆ ಸಾಂಬಾರು ಮಾಡ್ಕೊಂಬಿಟ್ರೆ ಅಂತೂ ಆರಾಮಾಗಿ ತಿನ್ಕೊಂಡ್ಬಿಡ್ತಾರೆ. ಆಮೇಲೆ ಇಡೀ ದಿನ ಸ್ವಲ್ಪ ಏನೂ ಹಶ್ವಾಗಲ್ಲ. ನೆಕ್ಸ್ಟ್ 2 ಗಂಟೆಗೆ 3 ಗಂಟೆಗೆ ಏನಾದರೂ ಹಶ್ವಾಗಿದ್ದರೆ ಸ್ವಲ್ಪ ರೈಸ್ ಊಟ ಮಾಡಿಬಿಡ್ತಾರೆ. ಆಮೇಲೆ ರಾತ್ರಿಗೆ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡೆ. ನೋಡ್ತಾ ಇರಿ ಇಡೀ ದಿನ ಯಾವ ರೀತಿ ಇರುತ್ತೆ ಅಂತ. ಫಸ್ಟು ಮೂಲಂಗಿ ಎಲ್ಲ ಸಿಪ್ಪೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ಇದು ಫ್ರೆಶ್ಶಾಗಿ ತಂದಿರೋವಂಥದ್ದು ಆಯಿತಾ. ಒಂದು ಅರ್ಧ ಗಂಟೆ ಆಯಿತು ತಂದು. ಈ ರೀತಿ ಫ್ರೆಶ್ಶಾಗಿ ತಂದಿರೋ ತರಕಾರಿಯಲ್ಲಿ ಅಡುಗೆ ಮಾಡೋದು ಅಂದ್ರೆ ಮಜಾನೇ ಬೇರೆ. ತುಂಬ ಒಂಥರ ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಫ್ರೆಶ್ ಆಗಿತ್ತು. ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ಬೇಳೆ ಹಾಕಿ, ಆಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೊ, ಎಣ್ಣೆ, ಉಪ್ಪು, ಅರಿಶಿನ ಮತ್ತು ಒಂದೇ ಒಂದು ಆಲೂಗಡ್ಡೆ ಇತ್ತು, ಅದನ್ನು ಹಾಕಿದ್ದೀನಿ. ಜೊತೆಗೆ ಮೂಲಂಗಿ ಫ್ರೆಶ್ಶಾಗಿ ತುಂಬಾ ಚೆನ್ನಾಗಿತ್ತು, ಅದನ್ನು ಹಾಕಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಉದ್ದುದ್ದು ಕಟ್ ಮಾಡ್ಕೊಳ್ತಾರೆ, ಯಾವ ರೀತಿ ನಾನು ಕಟ್ ಮಾಡ್ಕೋಬೋದು. ಅದಿಷ್ಟನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಒಂದು 2 ವಿಸಿಲ್, ನನ್ನ ಕುಕ್ಕರ್ ಪ್ರಕಾರ 2 ವಿಸಿಲ್ ಕೂಗಿಸ್ಕೊಂಡಿದ್ದೆ. ಮೇನಾಗಿ ಕುಕ್ಕರ್ಗೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕಬೇಕು, ಅದೇ ಮೇನು. ನೆಕ್ಸ್ಟು ಸ್ವಲ್ಪ ಬೀನ್ಸು ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಟೊಮ್ಯಾಟೋನ 2 ಭಾಗ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇದನ್ನು ಇದು ಕುಕ್ಕರ್ ವಿಸಿಲ್ ಕೂಗಿ ತಣ್ಣಗಾದ್ಮೇಲೆ ಟೊಮ್ಯಾಟೊ ಎಲ್ಲ ತೆಗೆದು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ದೊಡ್ಡದಾಗೆ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ನೋಡಿ, ನಾನು ಹೇಳಿದ್ನಲ್ಲ, ಬೇಳೆ, ಮೂಲಂಗಿ ಮತ್ತು ಟೊಮ್ಯಾಟೊ, ಬೀನ್ಸು, ಈರುಳ್ಳಿ ಇದನ್ನೆಲ್ಲ ಹಾಕಿ ಅರಿಶಿನ, ಉಪ್ಪು, ಎಣ್ಣೆ ಹಾಕಿದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ಬೇಳೆ ಬೇಯಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಜೊತೆಗೆ ಕ್ಲೀನಿಂಗ್ ನಡೀತಾನೆ ಇರುತ್ತೆ. ಸ್ವಲ್ಪ ಏನಾದ್ರು ಮಾಡಿಬಿಟ್ಟು ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಅಲ್ಲಿಗೆ ಕೆಲಸ ಆಗೋಗ್ತಾ ಇರುತ್ತೆ. ನೆಕ್ಸ್ಟು ಈಗ ಸ್ವಲ್ಪ ರುಬ್ಕೊಳ್ಳೋಕ್ಕೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟೇ ರುಬ್ಕೋಬೇಕು. ಇದು ಕೊತ್ತಂಬರಿ ಎಲ್ಲ ಹಾಕಕ್ಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದೊಂಥರ ಟೇಸ್ಟು, ಅದು ಇನ್ನೊಂದು ಥರ ಟೇಸ್ಟ್ ಬಂದುಬಿಡುತ್ತೆ. ಈ ರೀತಿ ಮಾಡೋದು ದೋಸೆಗೆ ಮತ್ತು ಇಡ್ಲಿಗೆ, ರೈಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ಈಗ ನಾನು ಚೆನ್ನಾಗಿ ಹೊಡೆದ್ಬಿಟ್ರೆ ನೀಟಾಗಿ ಈ ರೀತಿ ಎದ್ದು ಬಂದುಬಿಡುತ್ತೆ. ಅದು ಕಾಯಿ ನೀಟಾಗಿ ಎಬ್ಬಿಸ್ಕೋಬೋದು. ಈ ರೀತಿ ಫ್ರೆಶ್ಶಾಗಿಯೇ, ಅದು ಎಲ್ಲ ಮ್ಯಾಟ್ರ್ ಆಗುತ್ತೆ ಫ್ರೆಂಡ್ಸ್. ನಾವು ಫ್ರಿಜ್ಜಲ್ಲಿ ಹಾಕಿರೋಂಥ ಕಾಯಿಗೂ ಫ್ರೆಶ್ಶಾಗಿ ಹೊಡೆದಿರೋಂಥ ಕಾಯಿಗೂ ನೀವೇ ನೋಟಿಸ್ ಮಾಡಿರ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ. ಪಲ್ಯಕ್ಕೆ ತುರಿದು ಹಾಕೋಕ್ಕೆ ಮತ್ತು ಸಾಂಬಾರಿಗೆಲ್ಲ ಫ್ರೆಶ್ಶಾಗಿ ಹೊಡೆದು ಮಸಾಲೆ ರುಬ್ಬಿ ಹಾಕಿ ಮಾಡಿದ್ರೆ ಅಂತೂ ಅದರ ಟೇಸ್ಟೇ ಸೂಪರ್ ಅಂತಲೇ ಹೇಳ್ಬೋದು. ಒಂದು 1/4 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಕಾಯಿನ ತುರ್ಕೊಂಡಿದ್ದೀನಿ. ಒಂದು ಅರ್ಧದಷ್ಟು ಈರುಳ್ಳಿ, ಒಂದು 2ರಿಂದ 3 ಬೆಳ್ಳುಳ್ಳಿ, ಇದಿಷ್ಟನ್ನು ರುಬ್ಕೊಂಡು ಮಾಮೂಲಿ ಒಗ್ಗರಣೆ ಹಾಕಿ ಪಾತ್ರೆ ಇಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಒಂದು 2-3 ಒಣಮೆಣ್ಸಿನ್ಕಾಯಿ ಹಾಕಿ, ಹಿಂಗನ್ನು ಹಾಕಿ, ಆಮೇಲೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ, ಆಮೇಲೆ ಬೆಂದಿರುತ್ತಲ್ವ ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ ಮತ್ತು ಹುಣಸೆ ರಸ, ಬೆಲ್ಲ ಇದಿಷ್ಟನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ನೋಡ್ಕೋಬೇಕು ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಬೆಂದಾದಮೇಲೆ ಅದು ಟೊಮ್ಯಾಟೊ ಇರುತ್ತಲ್ಲ, ಅದನ್ನು ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ನಾವು ಮಸ್ಸೊಪ್ಪು ಮಸಿತೀವಲ್ವ, ಆ ಥರ ಸ್ವಲ್ಪ ಸೌಟಲ್ಲೇ ಮಾಡ್ಕೋಬೋದು, ಇಲ್ಲ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಇದೊಂದು ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡ್ರು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ನಾವು ದೊಡ್ಡದಾಗಿ ಟೊಮೊಟೊ ಕಟ್ ಮಾಡಿ ಹಾಕಿದ್ದೀವಲ್ವ, ಅದನ್ನು ತೆಗೆದು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು, ಬರೀ ಟೊಮ್ಯಾಟೊನೇ, ಮೂಲಂಗಿ ಅದೆಲ್ಲ ಕುಕ್ಕರಲ್ಲೇ ಇರುತ್ತೆ, ಬರೀ ಟೊಮ್ಯಾಟೊನೇ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ ಆಮೇಲೆ ಸಾಂಬಾರಿಗೆ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಮಸಾಲೆ ಎಲ್ಲ ರುಬ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ಶಾಪಿಂಗ್ ಮಾಡಿದರೂ ಕೂಡ ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಎಷ್ಟು
ಎಷ್ಟು ಶಾಪಿಂಗ್ ಮಾಡಿದ್ರೂ ಕೂಡ ಸ್ಮಾರ್ಟ್ ಶಾಪಿಂಗ್ ಅನ್ನೋದು ಇಂಪಾರ್ಟೆಂಟು. ಇವತ್ತಿನ ಬ್ಲಾಗಲ್ಲಿ 8 ಸ್ಟ್ರಾಟಜೀಸ್ ಹೇಳ್ತೀನಿ, ಒಂಥರ ಸೀಕ್ರೆಟ್ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ನಾವು ಶಾಪಿಂಗ್ ಮಾಡಲೇಬೇಕು, ಜೀವನ ಮಾಡಬೇಕು ಅಂದರೆ ಒಂದಲ್ಲ ಒಂದು ಶಾಪಿಂಗ್ ಮಾಡ್ತಾನೆ ಇರ್ತೀವಿ. ಹೆಂಗಸರು ಮಾಡ್ತೀವಿ, ಗಂಡು ಮಕ್ಕಳು ಮಾಡ್ತಾ ಇರ್ತೀವಿ. ನಾವೊಂಥರ ಹೆಣ್ಮಕ್ಳು ನಾವೊಂಥರ ತೊಗೋತಾಯಿದ್ರೆ ಅವರೊಂಥರ ತೊಗೋತಾ ಇರ್ತಾರೆ. ನಾವು ಕೆಲವು ಸತಿ ಏನು ಮಾಡಿಬಿಡ್ತೀವಿ ಅಂದರೆ ಗೊತ್ತಿಲ್ದಂಗೆ ಜಾಸ್ತಿ ದುಡ್ಡು ಕೊಟ್ಬಿಡ್ತೀವಿ, ಆಮೇಲೆ ಫೀಲ್ ಆಗ್ತಾ ಇರ್ತೀವಿ. ಆಮೇಲೆ ಏನೋ ಆಫರ್ ಬಂದಿದೆ ಅಂತ ನಮಗೆ ನೆಸೆಸಿಟಿ ಇಲ್ಲದೇ ಇರೋ ತೊಗೊಂಡ್ಬಿಡ್ತೀವಿ. ಆಮೇಲೆ ಅಯ್ಯೋ ಇಷ್ಟು ಖರ್ಚು ಮಾಡಿಬಿಟ್ನಲ್ಲ ಅಂತ ಫೀಲ್ ಮಾಡ್ಕೋತೀವಿ. ಆಮೇಲೆ ಕೆಲವು ಸತಿ ಅದು ಐಟಮ್ಗೆ ಅಷ್ಟೊಂದು ಬೆಲೆ ಇರೋದೇ ಇಲ್ಲ, ಆದರೂ ನಾವು ಜಾಸ್ತಿ ಕೊಟ್ಬಿಟ್ಟು ತೊಗೊಂಡಿರ್ತೀವಿ. ಈ ರೀತಿ ಎಲ್ಲ ಮೋಸ ಹೋಗಬಾರ್ದು. ಶಾಪಿಂಗ್ ಮಾಡಿದ್ರೂ ಕೂಡ ಮನಿ ಸೇವ್ ಆಗಬೇಕು. ಸ್ಮಾರ್ಟ್ ಶಾಪಿಂಗ್ ಸ್ಟ್ರಾಟಜೀಸ್ ಏನು ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ತುಂಬಾ ಯೂಸ್ ಆಗುತ್ತೆ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಮಾರ್ಟ್ ಶಾಪಿಂಗ್ ಪ್ರತಿಯೊಬ್ಬರು ಕಲಿಯಲೇಬೇಕು, ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ. ಬಂದು ಚೌಕಾಸಿ ಮಾಡೋಕ್ಕೆ ಬರಬೇಕು. ಯಾಕೆಂದರೆ ಯಾರು ರಿಟೇಲರ್ ಯಾರೇ ವ್ಯಾಪಾರ ಮಾಡ್ತಾರೆ ಅಂದರೆ ಅವ್ರಿಗೆ ಲಾಭ ಇಲ್ಲದೆ ಮಾಡಲ್ಲ. ಕಂಪಲ್ಸರಿ ಒಂದು ಅಂಗಡಿ ಇಟ್ಟಿರ್ತಾರೆ, ಏನೋ ಒಂದು ಅಂಗಡಿ ಇಟ್ಟಿರ್ತಾರೆ ಅಂದರೆ ಲಾಭ ಮಾಡೋಕ್ಕೆ ಅಂತಲೇ ಇಟ್ಟಿರ್ತಾರೆ. ಆಗ ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ಲಾಭ ಕೊಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಕೆಲವರೆಲ್ಲ ತುಂಬ ಡಬಲ್ ರೇಟು, ಟ್ರಿಪ್ಪಲ್ ರೇಟು, ಕೆಲವೆಲ್ಲ ನೋಡ್ಬೋದು ಅದು 200 ರೂಪಾಯಿ ಇದ್ದರೆ 800 ರೂಪಾಯಿ ಹೇಳಿರ್ತಾರೆ. ಆಗ ನಮಗೆ ಜ್ಞಾನ ಬರಬೇಕು ಅಂದರೆ ನಾಲ್ಕಲ್ಲಿ ತಿರುಗಿರಬೇಕು, ಸ್ವಲ್ಪ ನಾಲೆಜ್ ಇರಬೇಕು. ಆಗಲೇ ನಾವು ಸ್ವಲ್ಪ ಚೌಕಾಸಿ ಮಾಡೋಕ್ಕೆ ಸಾಧ್ಯ. ಕೆಲವು ಸತಿ ನಮ್ಮ ರಿಲೇಟಿವ್ಸ್ ಎಲ್ಲ ಕೆಲವರು ಇರ್ತಾರೆ, ಶಾಪಿಂಗ್ ಅಂದರೆ ಅವ್ರಿಗೆ ಕರ್ಕೊಂಡೋಗೋಣ, ಅವ್ರು ಚೆನ್ನಾಗಿ ಚೌಕಾಸಿ ಮಾಡ್ತಾರೆ, ಅವರಿಗೆ ಬೆಲೆಗಳ ಬಗ್ಗೆ ಗೊತ್ತಿರುತ್ತೆ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಅಂದರೆ ಅವ್ರು 4 ಕಡೆ ನೋಡಿರ್ತಾರೆ, ಕ್ವಾಲಿಟಿ ಗೊತ್ತಿರುತ್ತೆ, ಈ ಕ್ವಾಲಿಟಿಗೆ ಇಷ್ಟು ದುಡ್ಡಿರುತ್ತೆ, ಈ ರೀತಿ ಮೋಸ ಮಾಡ್ತಾರೆ ಅಂತ ಗೊತ್ತು. ಸಣ್ಣ ಪುಟ್ಟದನ್ನು ಹೇಗೆ ಅನಲೈಸ್ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಬ್ಲಾಗಲ್ಲಿ ನೋಡೋಣ. ಎಲ್ಲೂ ಸ್ಕಿಪ್ ಮಾಡಬೇಡಿ ಆಯಿತಾ. ಸ್ಮಾರ್ಟ್ ಶಾಪಿಂಗ್ ಅನ್ನೋದು ನಾನು ಹೇಳ್ದಂಗೆ ಪ್ರತಿಯೊಂದೂ ಒಬ್ರು ಕಲಿಬೇಕು. ಶಾಪಿಂಗ್ ಅಂದಿದ ತಕ್ಷಣ ಬರೀ ಬಟ್ಟೆ ಶಾಪಿಂಗ್ ಅಲ್ಲ, ಒಂದು ಏನಾದರೂ ಗ್ರಾಸರಿ ಶಾಪಿಂಗ್ ಇರ್ಬೋದು, ಏನಾದ್ರು ಮೊಬೈಲ್ ತೊಗೊಳಕ್ಕಿರ್ಬೋದು, ಏನೋ ಲ್ಯಾಪ್ಟಾಪು, ಏನೋ ಟ್ಯಾಬ್ ಏನೋ ಒಂದು ತೊಗೋತಾ ಇದ್ದೀವಿ ಶಾಪಿಂಗ್, ತರಕಾರಿನೇ ಇರ್ಬೋದು, ಏನೋ ಒಂದು ತೊಗೋತಾ ಇದ್ದೀವಿ ಅಂದರೆ ನಮ್ಮ ಹುಷಾರಲ್ಲಿ ನಾವು ಇರಬೇಕಾಗತ್ತೆ. ಈ ರೀತಿ ಹುಷಾರಾಗಿದ್ದರೆ ತುಂಬಾ ಹಣ ಸೇವ್ ಮಾಡ್ಕೋಬೋದು. ಅನ್ನೆಸೆಸರಿಯಾಗಿ ನಾವು ಇರೋದಕ್ಕಿಂತ ಜಾಸ್ತಿ ಕೊಟ್ಟು ಆಮೇಲೆ ರಿಗ್ರೆಟ್ ಆಗೋಕ್ಕಿಂತಲೇ ಇನ್ನೇನು ಕೊಂಡ್ಕೊಳ್ತೀವಿ ಅನ್ನೋಕ್ಕೆ ಮೊದಲೇ ಎಲ್ಲ ನಾವು ನೀಟಾಗಿ ಈ ರೀತಿ ಅನಲೈಸ್ ಮಾಡಿಕೊಂಡು ಈ 8 ಸ್ಟ್ರಾಟಜೀಸ್ನ ತಲೆಯಲ್ಲಿಟ್ಕೊಂಡ್ರೆ ಈಸಿಯಾಗಿ ಮೋಸ ಹೋಗದೇ ಇರ್ಬೋದು. ಫಸ್ಟ್ ಸ್ಟ್ರಾಟಜಿ ಏನು ಅಂದರೆ, ಯಾವುದೇ ಒಂದು ಲೇಟೆಸ್ಟ್ ಐಟಮ್ಮು ಮಾರ್ಕೆಟಿಗೆ ಬಂದಿದ ತಕ್ಷಣ ನಾವು ತೊಗೊಳಕ್ಕೆ ಹೋಗಬಾರ್ದು. ಎಸ್ಪೆಷಲಿ ಗಂಡು ಮಕ್ಕಳೇನು ಯಾವ್ದಾದ್ರು ಹೊಸ ಮೊಬೈಲ್ ರಿಲೀಸ್ ಮಾಡಿದ್ದಾರೆ, ಟ್ಯಾಬ್ ರಿಲೀಸ್ ಮಾಡಿದ್ದಾರೆ, ಲ್ಯಾಪ್ಟಾಪ್ ರಿಲೀಸ್ ಮಾಡಿದ್ದಾರೆ, ಹೆಣ್ಮಕ್ಳು ಯಾವುದೋ ಒಂದು ಹೀರೋಯಿಂದು ಡ್ರೆಸ್ಸು, ಸ್ಯಾರಿ ಈ ಥರ ಏನೋ ರಿಲೀಸ್ ಆಗಿದೆ ಅಂದಿದ ತಕ್ಷಣ ಹೋಗ್ಬಿಟ್ಟು ಫಸ್ಟು ತೊಗೊಳಕ್ಕೆ ಹೋಗ್ತೀವಿ. ಜಸ್ಟ್ ಮಾರ್ಕೆಟಿಗೆ ಬಿಟ್ಟಿದ್ದಾರೆ ಅಂದರೆ ಅದರದ್ದು ಪ್ರೈಸು ತುಂಬಾ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಬರ್ತಾ ಬರ್ತಾ ಅದರ ರೇಟ್ ಕಡಿಮೆ ಆಗುತ್ತೆ. ಆಗ ನಮ್ಮ ಕ್ರೇಜ್ಗೋಸ್ಕರ ನಾವು ತೊಗೊಂಡ್ಬಿಡ್ತೀವಿ. ಅಯ್ಯೋ ಈ ಹೀರೋಯಿಂದು ಟ್ರೆಂಡಿಂಗ್ ಇದು. ಕೆಲವು ಸತಿ ನಾವು ಕಾಲೇಜಲ್ಲೇ ಓದೋಬೇಕಾರೆ ಎಲ್ಲ ನನಗೆ ಈಗಲೂ ನೆನಪಿದೆ, ಅಂಬ್ರೆಲಾ ಟಾಪ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಇತ್ತು. ಆಗೆಲ್ಲ ಎಷ್ಟು 1200 1500 ಇತ್ತು. ಈಗಂತೂ 500 ರೂಪಾಯಿ 600 ರೂಪಾಯಿಗೆಲ್ಲ ಬಂದ್ಬಿಡುತ್ತೆ. ಸೊ ಆ ಥರ ಟ್ರೆಂಡಿಂಗಲ್ಲಿದ್ದಾಗ ತುಂಬ ಹೈ ಪ್ರೈಸ್ ಅಂದರೆ, ಈಗ ನೋಡಿ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ ಅಂದಾಗ ಅವ್ರ ರೇಟೂ ಜಾಸ್ತಿ ಮಾಡೇ ಮಾಡ್ತಾರೆ. ಸೊ 1-2-3 ತಿಂಗಳು ಸ್ವಲ್ಪ ಹೋಲ್ಡಲ್ಲಿ ಇಟ್ಕೊಂಡು ಆಮೇಲೆ ತೊಗೊಳೋದ್ರಿಂದ ಸ್ವಲ್ಪ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಏನೋ ಒಂದು ಟ್ಯಾಬ್ ಜಸ್ಟ್ ಆಗ್ತಾನೆ ರಿಲೀಸ್ ಮಾಡಿದ್ದಾರೆ ಅಂದರೆ ಅದು ಲೇಟೆಸ್ಟ್ ವರ್ಷನ್ ಆಗಿರುತ್ತೆ. ಅದರದ್ದು ಪ್ರೈಸ್ ಆ್ಯಸ್ ಯೂಶ್ವಲ್ ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಪ್ರೈಸು ಜಾಸ್ತಿನೇ ಇಟ್ಟಿರ್ತಾರೆ. ಸೊ ಆದ್ದರಿಂದ ಲೇಟೆಸ್ಟ್ ಮಾಡೆಲ್ ಬಗ್ಗೆ ಸ್ವಲ್ಪ ಅನಲೈಸ್ ಮಾಡಿಕೊಂಡು ಆಮೇಲೆ ಪ್ರೈಸ್ ಸ್ವಲ್ಪ ಕಡಿಮೆ ಆದಮೇಲೆ ತೊಗೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಸ್ಟ್ರಾಟಜಿ ಏನು ಅಂದರೆ, ಎಂಡ್ ಆಫ್ ದಿ ಸೀಸನ್ ಸೇಲ್ ಅಂತ ಕೆಲವು ನಡೀತಾ ಇರುತ್ತೆ. ನೋಡ್ಬೋದು ಫ್ಲಿಪ್ಕಾರ್ಟು, ಮಿಂತ್ರಾ, ಅಮೆಝಾನಲ್ಲೆಲ್ಲ. ಈಗ ನೋಡಿ ಸಮ್ಮರ್ಗೆ, ವಿಂಟರ್ಗೆ, ರೇನಿ ಸೀಸನ್ಗೆ ಅಂತ ಕೆಲವು ಬಟ್ಟೆಗಳನ್ನ ಆ ಕಾಲಕ್ಕೆ ಆ ಸೀಸನ್ಗೆ ತಕ್ಕಾಗೆ ಕೆಲವು ಬಟ್ಟೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಆ ಸೀಸನ್ ಆಗೋಯಿತು, ಈಗ ವಿಂಟರ್ ಸೀಸನ್ ಆಗೋಯಿತು ಅಂದಿದ ತಕ್ಷಣ ಕೆಲವು ಸ್ವೆಟರ್ಸ್ ಇರ್ಬೋದು, ಜರ್ಕಿನ್ಸ್ ಇರ್ಬೋದು, ಥಿಕ್ ಕ್ಲಾತ್ ಮೆಟೀರಿಯಲ್ಸ್ ಇರ್ಬೋದು, ಇವೆಲ್ಲ ಎಂಡ್ ಆಫ್ ದಿ ಸೀಸನ್ ಅಂತ ಕಡಿಮೆ ಬೆಲೆಗೆ ಅಂದರೆ ಏನದು ಸ್ಟಾಕ್ ಕ್ಲಿಯರೆನ್ಸ್ ಅಂತ ಮಾಡಿಬಿಡ್ತಾರೆ. ಆಗ ನಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಅಂದರೆ, ಏನಾದರೂ ಆನ್ಲೈನ್ ಶಾಪಿಂಗ್ ಮಾಡ್ಕೋಬೇಕು ಅಂದರೆ ಮಿಂತ್ರಾದಲ್ಲಾಗಿರ್ಬೋದು, ಫ್ಲಿಪ್ಕಾರ್ಟು, ಅಮೆಝಾನಲ್ಲೆಲ್ಲ ನನಗೇನಾದರೂ ಇಷ್ಟ ಆಗಿದೆ ಅಂದರೆ ಕಾರ್ಟಲ್ಲಿ ಹಾಕ್ಕೋಬೇಕು. ಅಂದರೆ ಕಾರ್ಟ್ ಅಂದರೆ ಗೊತ್ತಲ್ಲ, ವಿಶ್ ಲಿಸ್ಟ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಹಾಕ್ಕೊಂಡಿರಬೇಕು. ಅದೇನಾದರೂ ಕಡಿಮೆ ಬೆಲೆಗೆ ಸಿಗುತ್ತೆ ಅಂದಾಗ ನಾವು ನೋಡ್ತಾ ಇರಬೇಕು, ಚೆಕ್ ಮಾಡ್ತಾಯಿದ್ರೆ ಅದು ಸುಮಾರು ಸತಿ ಅಷ್ಟೇ 1200 2000 ನಿಮಗೆ 200-300 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಯಾಕೆಂದರೆ ಸ್ಟಾಕ್
ಕ್ಲಿಯರೆನ್ಸು ಅದನ್ನು ಇಟ್ಕೊಳ್ಳಲ್ಲ ದೊಡ್ಡ ದೊಡ್ಡ ಕಂಪ್ನಿಯವರು. ನೀವು ನಂಬಲ್ಲ, ಕೆಲವು ತುಂಬ ದೊಡ್ಡ ಕಂಪ್ನಿಗಳು ಅಷ್ಟೇ ಫುಲ್ ಒಂದು ದೊಡ್ಡ ಹೋಲ್ಸೇಲ್ ಅಂಗಡಿ ಥರ ಹಾಕ್ಬಿಟ್ಟು 2000 3000 ಜಸ್ಟ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಬಟ್ ಏನು ಅಂದರೆ ಪ್ರೊಡಕ್ಷನ್ ಪೀರಿಯಡ್ ತುಂಬ ಆಗೋಗಿರುತ್ತೆ, 1 ವರ್ಷದ ಮೇಲೆ ಅವ್ರು ಇಟ್ಕೊಳ್ಳಲ್ಲ. ಒಂಥರ ಏನೋ ಅವರು ಮಾರ್ಕೆಟಿಂಗ್ ಅವ್ರದ್ದು ಕ್ವಾಲಿಟಿ ಕಡಿಮೆ ಆಗೋಗುತ್ತೆ, ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂತ 2000 3000 200-300 ಕೆಲವು ಸತಿ ಸಿಕ್ಬಿಡುತ್ತೆ. ಸೊ ಅಂಥದ್ದೆಲ್ಲ ಸ್ವಲ್ಪ ರಿಸರ್ಚ್ ಮಾಡಬೇಕು. ಎಲ್ಲಾದರೂ ಆ ಥರ ಅಂಗಡಿ ಹಾಕಿದಾರಾ, ಅಮೆಝಾನಲ್ಲಿ ಏನಾದರೂ ಆಫರ್ ಇದೆಯಾ, ಆಫರ್ ಇದ್ದಾಗ ಕೂಡ ನಾವು ಎಲ್ಲ ಆಫರಲ್ಲೂ ತೊಗೋಬಾರ್ದು. ಆಫರ್ ಇದ್ದರೂ ಕೂಡ ನಮಗೆ ನೆಸೆಸಿಟಿ ಇದ್ದರೆ ಮಾತ್ರ ತೊಗೋಬೇಕು. ಅದನ್ನೇ ಸ್ಮಾರ್ಟ್ ಶಾಪಿಂಗ್ ಅಂತ ಹೇಳೋದು. ನೆಕ್ಸ್ಟ್ ಬಂದು ವೇಟ್ ಮಾಡಬೇಕು. ಥರ್ಡ್ ಬಂದು ವೇಟ್ ಮಾಡಬೇಕು. ಯಾವುದಾದ್ರೂ ಒಂದು ಏನೋ ನೋಡೋಕ್ಕೆ ಹೋಗ್ತೀವಿ, ಅಂಗಡಿ ಏನೋ ತೊಗೊಳಕ್ಕೆ ಹೋಗ್ತೀವಿ ಅಂದರೆ ಅದು ನಿಜವಾಗ್ಲೂ ನೆಸೆಸಿಟಿ ಇದೆಯಾ ಅಂತ ಸ್ವಲ್ಪ ನಾವೇ ಪಾಸ್ ಮಾಡ್ಕೋಬೇಕು. ಆನ್ಲೈನಲ್ಲಿ ಮಾಡ್ತಾಯಿದ್ರೆ ಕಾರ್ಟಲ್ಲಿ ಹಾಕ್ಕೊಂಡು ಒಂದಿನ ಯೋಚನೆ ಮಾಡಬೇಕು, ನನಗಿದ್ದು ನಿಜವಾಗ್ಲೂ ನೆಸೆಸಿಟಿ ಇದೆಯಾ, ಈ ಡ್ರೆಸ್ ನನಗೆ ಬೇಕಾ, ಈ ಇಯರಿಂಗ್ಸ್ ಬೇಕಾ, ಈ ನೆಕ್ಲೆಸ್ ನನಗೆ ಬೇಕಾ, ಈ ರೀತಿ ಏನೇ ಒಂದು ಶಾಪಿಂಗ್ ಮಾಡಿದ್ರು ನೆಸೆಸಿಟಿ ಇದೆಯಾ, ಮನೆಗೇನಾದ್ರು ತೊಗೊಂಡ್ರು ಒಂದು ಮಿಕ್ಸಿ ಸ್ಟವ್ ಏನೇ ಒಂದು ಪರ್ಚೇಸ್ ಮಾಡಿದ್ರು ಇದು ನೆಸೆಸಿಟಿ ಇದೆಯಾ ಅಂತ ಸ್ವಲ್ಪ ವೇಟ್ ಮಾಡಿ ಥಿಂಕ್ ಮಾಡ್ಕೋಬೇಕು. ಇಲ್ಲ ನನಗಿವತ್ತು ನನಗೆ ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ನೆಕ್ಸ್ಟ್ ಅವರ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಅರ್ಧ ಗಂಟೆಯಲ್ಲಿ ಹೋಗಿ ತಂದುಬಿಡೋದ್ರಿಂದ ನಾವು ಆಮೇಲೆ ರಿಗ್ರೆಟ್ ಆಗೋದು ಜಾಸ್ತಿ. ಅಯ್ಯೋ ಇದೇನು ತಂದ್ರೂ ಯೂಸ್ ಆಗ್ತಾನೆ ಇಲ್ಲ, ಆ ಥರದ್ದೇ ಮನೇಲಿ ಎಷ್ಟೊಂದು ವಸ್ತುಗಳಿರುತ್ತೆ. ಕಿಚನಲ್ಲೂ ಒಂದು ಸತಿ ತಿರುಗಿ ನೋಡಿದ್ರೆ ನಮಗೆ ಬೇಕು ಅಂತ ಅನಿಸಿರೋ ವಸ್ತು ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ಯೂಸೇ ಮಾಡ್ತಿರಲ್ಲ, ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ. ಬಟ್ಟೆಗಳು ಅಷ್ಟೇ ಎಷ್ಟು ಇಷ್ಟಪಟ್ಟು ತೊಗೊಂಡಿರ್ತೀವಿ, ಈಗ ಅದನ್ನು ಹಾಕ್ಕೊಳ್ಳೋದೇ ಇಲ್ಲ, ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ. ಸೊ ಅದೇ ಥರ ಒಂದು ನಮಗೆ ಬೇಕು ಅಂತ ಅನಿಸ್ದಾಗ ಒಂದು ಪಾಸ್ನ ಕೊಟ್ಟು ಆಮೇಲೆ ಸ್ವಲ್ಪ ದಿನ ಅಥವಾ ಸ್ವಲ್ಪ ಅರ್ಧ ದಿನ ಆದಮೇಲೆ ಒಂದು ದಿನ ಆದಮೇಲೆ ನನಗಿನ್ನೂ ಬೇಕು ಅಂತ ಅನಿಸ್ದಾಗ ನೀಡಿದೆ ಅಂತ ಅಂದ್ಕೊಂಡಾಗ ತೊಗೋಬೇಕು. ವಾಂಟ್ಸ್ನ ತೊಗೊಳಕ್ಕೆ ಹೋಗಬಾರ್ದು. ನೀಡ್ಗೂ ವಾಂಟ್ಗೂ ಡಿಫ್ರೆನ್ಸ್ ಇದೆ. ನಮಗೆ ನೆಸೆಸಿಟಿ ಇದೆ, ನನಗೆ ಅವಶ್ಯಕತೆ ಅನ್ನೋದು ನೀಡು, ನನಗಿಷ್ಟ, ನನಗೆ ಆಸೆ ಆಗ್ತಾ ಇದೆ ಅದು ವಾಂಟು. ಸೊ ಆದಷ್ಟು ಎಲ್ಲ ವಾಂಟ್ಸ್ಗಳನ್ನೂ ತೀರ್ಸೋಕ್ಕಾಗಲ್ಲ, ಹಾಗಂತ ಬರೀ ನೀಡಿರೋದೇ ತೊಗೊಳಕ್ಕಾಗಲ್ಲ. ಸ್ವಲ್ಪ ನಮ್ಮ ಖುಷಿಗೋಸ್ಕರ ವಾಂಟ್ಸ್ ತೊಗೋಬೇಕು. ಬಟ್ ಆದರೂ ಎಷ್ಟು ವಾಂಟ್ಸ್ನ ತೊಗೋತೀರಾ ನೀವು, ಎಷ್ಟು ಆಸೆ ಪಡ್ತೀರಾ ನೀವು, ಅದೂ ಇಂಪಾರ್ಟೆಂಟೇ. ನನಗೆ ಬಟ್ಟೆಗಳು ಈಗ ನೋಡಿ, ಈಗ ಮಿನಿಮಲಿಸಮ್ ಅನ್ನೋದು ಒಂದು ಟ್ರೆಂಡಿಂಗು. ಒಂದು 5-6 ಜೊತೆ ಇದ್ಬಿಟ್ರೆ ಜೀವನ ಆರಾಮಾಗಿ ಸಾಗಿಸ್ಕೋಬೋದು, ಅದು ನೀಡು. ಬಟ್ 5-6 ಜೊತೆ ಇಟ್ಕೊಳ್ಳೋದು ತುಂಬಾ ಕಡಿಮೆ. ಒಂದು 10 ಜೊತೆ ಇಟ್ಕೊಳ್ಳೋದು ಓಕೆ. ಇಲ್ಲ ನಾನು 20, 30, 40 ಜೊತೆ ಇಟ್ಕೊಳ್ತೀನಿ ಅಂದರೆ ಅದು ಓವರ್ ವಾಂಟ್ಸ್ ಅಂತ ಹೇಳ್ಬೋದು. ಅಂದರೆ ನನಗೆ ಜಾಸ್ತಿ ಆಸೆ, ಅದು ದುರಾಸೆ ಅಂತಲೇ ಹೇಳ್ಬೋದು. ದುರಾಸೆ ಅನ್ನೋದಕ್ಕಿಂತ ಅನ್ನೆಸೆಸರಿ ವೇಸ್ಟ್ ಮಾಡ್ತಾಯಿದ್ದೀವಿ. ಅಷ್ಟೊಂದು ನಾವು ಎಲ್ಲಿ ಯೂಸ್ ಮಾಡ್ತೀವಿ. ಈಗ ಒಂದು 10-15 ಜೊತೆ ಇಟ್ಕೊಂಡ್ರೂ ಕೂಡ ತಿಂಗಳಿಗೆ ಒಂದು 2 ಸತಿ ಹಾಕಿರ್ತೀವಿ ಅಷ್ಟೇ ಅದನ್ನು, ಡೈಲಿ ವರ್ಕಿಂಗ್ ಆದರೂ ಕೂಡ. ಈಗ ನೈಟೀಸ್ ಆಗಿರ್ಬೋದು, ಏನೋ ಫೇಡ್ ಆಯಿತು ಅಂದರೆ ಅದನ್ನು ಕೊಟ್ಟು ಇನ್ನೊಂದು ರೀಪ್ಲೇಸ್ ಮಾಡ್ಕೋಬೋದು. ಸೊ ಆ ರೀತಿ ಯಾವಾಗಲೂ ಶಾಪಿಂಗಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಿ ಯೋಚನೆ ಮಾಡಿ ಆಮೇಲೆ ತೊಗೊಳೋದ್ರಿಂದ ನಮಗೆ ಅದೊಂಥರ ಬೆಸ್ಟ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಶಾಪಿಂಗ್ ಮಾಡಿದ್ರೂ ಕೂಡ ತುಂಬಾ ಸೇವ್ ಮಾಡ್ಕೋಬೋದು. ನೆಕ್ಸ್ಟ್ ಯಾವಾಗಲೇ ಶಾಪಿಂಗ್ ಹೋಗಬೇಕು, ಗ್ರಾಸರಿಗಾಗಿರ್ಬೋದು, ಏನೇ ಶಾಪಿಂಗ್ ಆಗಿರ್ಬೋದು, ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ದಿನಸಿ ಅಂಗಡಿಗೆ ಹೋಗ್ತೀವಿ ಅಂದರೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಈ ರೀತಿ ಬೇಳೆ ಬೇಕು, ಇಷ್ಟು ಬೇಕು, ಈ ರೀತಿ ತರಕಾರಿ ಬೇಕು, ಈ ರೀತಿ ಎಣ್ಣೆ ಪ್ಯಾಕೆಟ್ ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಲ್ವ. ಅದೇ ರೀತಿ ನಾವು ಬಟ್ಟೆ ಶಾಪಿಂಗಿಗೆ ಹೋದಾಗ ಅಥವಾ ಬೇರೆ ಏನಾದರೂ ಶಾಪಿಂಗ್ ಹೋದಾಗ ನಾವು ಅದೇ ರೀತಿ ಲಿಸ್ಟ್ ಮಾಡ್ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್ ನಾವು ಏನೋ ಒಂದು ಗಿಫ್ಟ್ನ ಪರ್ಚೇಸ್ ಮಾಡ್ಕೋಬೇಕು. ನಮ್ಮ ರಿಲೇಟಿವ್ಸ್ಗೆ ಏನೋ ಒಂದು ಬರ್ಡೇ ಪಾರ್ಟಿ ಇತ್ತು, ಮದುವೆ ಇತ್ತು, ಅದಕ್ಕೆ ಒಂದು ಬಡ್ಜೆಟ್ ಮಾಡ್ಕೋಬೇಕು ನಾವು. ಆ ಬಡ್ಜೆಟಲ್ಲಿ ಬರೋಂಗೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ತೊಗೋಬೇಕು, ಯಾವ ಟೈಪ್ ತೊಗೋಬೇಕು, ಏನಾದ್ರು ಫಂಕ್ಷನ್ ಇದೆ ಅಂದರೆ ಯಾವ ಟೈಪ್ ಡ್ರೆಸ್ ತೊಗೋಬೇಕು, ಈ ರೀತಿ ಎಲ್ಲ ಯೋಚನೆ ಮಾಡ್ಕೋಬೇಕು. ಪ್ಲ್ಯಾನ್ ಇಲ್ಲದೆ ನಾವು ಶಾಪಿಂಗ್ ಮಾಡಿದ್ವಿ ಅಂದರೆ ತುಂಬಾ ಖರ್ಚಾಗುವಂಥದ್ದು ಜಾಸ್ತಿ. ಒಂದು ಅನ್ನೆಸೆಸರಿ ಜಾಸ್ತಿ ಐಟಮ್ಸ್ನ ತೊಗೋತೀವಿ. ಈಗ ಒಂದು ಟಾಪ್ ತೊಗೊಳ್ಳೋಣ ಅಂತ ಹೋಗಿ 2-3 ಟಾಪ್ಸ್ ತೊಗೊಂಡ್ಬಿಡ್ತೀವಿ ಪ್ಲ್ಯಾನಿಂಗ್ ಇಲ್ಲ ಅಂದರೆ. ಏನೋ ಮಲ್ಲೇಶ್ವರಂಗೆ ಇಲ್ಲೇ ಹೋಗಿ ಬರೋಣ ಅಂತ ಹೋಗಿರ್ತೀವಿ, ನೋಡಿದ್ರೆ ಇಷ್ಟೊಂದು ತಗೊಂಬಂದಿರ್ತೀವಿ. ಆಮೇಲೆ ಇನ್ನೊಂದು ಬಂದು ಒಂದು ಜಾಸ್ತಿ ವಸ್ತುಗಳನ್ನ ತೊಗೊಂಬಂದಿರ್ತೀವಿ, ಇನ್ನೊಂದು ಜಾಸ್ತಿ ಕೊಟ್ಟು ಬಂದಿರ್ತೀವಿ. ನಾವು ಬಡ್ಜೆಟ್ ಮಾಡಿಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಏನೋ ಒಂದು 1000 ರೂಪೀಸ್ 2000 ರೂಪೀಸಲ್ಲಿ ಬಡ್ಜೆಟಲ್ಲಿ ನಾವು ತೊಗೊಂಡು ಬರೋಣ ಅಂತ ಹೋಗ್ಬಿಟ್ಟು ಅಲ್ಲಿ 5000 6000 ಬಿಲ್ ಆಗೋಗಿರುತ್ತೆ. ಸೊ ಯಾವಾಗಲೂ ಅಷ್ಟೇ. ಆಮೇಲೆ ಏನು,
ಇಷ್ಟೊಂದು ಖರ್ಚು ಮಾಡಿಬಿಟ್ವಲ್ಲ, ಇಷ್ಟೊಂದು ತೊಗೊಂಬರ್ಬಾರ್ದಿತ್ತು, ಸುಮ್ಮನೆ ಇಷ್ಟೊಂದು ತೊಗೊಂಡ್ಬಿಟ್ನಲ್ಲ ಅಂತ ಫೀಲ್ ಮಾಡ್ಕೋತೀವಿ. ಆಮೇಲೆ ಎಂಡ್ ಆಫ್ ದಿ ಮಂತು ಹಣ ಟೈಟ್ ಆಗೋಯ್ತಲ್ಲ, ಈ ಥರ ಮಾಡಬಾರ್ದಿತ್ತು ಅಂತ ಫೀಲ್ ಮಾಡ್ಕೋತೀವಿ. ಅದ್ರ ಬದಲಾಗಿ ಅನ್ನೆಸೆಸರಿ ಶಾಪಿಂಗ್ನ ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಏನು ತೊಗೋಬೇಕು, ಎಷ್ಟು ತೊಗೋಬೇಕು, ಬಡ್ಜೆಟ್ ಎಷ್ಟು ಅಂತ ಕ್ಲಿಯರಾಗಿ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್ ನಮ್ಮ ಹೆಣ್ಮಕ್ಳಿಗೆ, ಇಲ್ಲಾನ 80% ಸೇಲು, 50% ಸೇಲು ಅನ್ನೋದ್ರ ಬಗ್ಗೆ ನಾವು ತುಂಬಾ ಹುಷಾರಾಗಿರಬೇಕು. ಫಿಫ್ತ್ ಸ್ಟ್ರಾಟಜಿ ತುಂಬಾ ಇಂಪಾರ್ಟೆಂಟು, ಬಿ ಅವೇರ್ ಆಫ್ ಏನದು ಸೇಲ್ಸ್. ಕೆಲವು ಸತಿ 50% 80% ಆಫ್ ಕೊಡ್ತಾರೆ ಅಂದರೆ ನಮಗೆ ನಾವೇ ಕ್ವಶನ್ ಮಾಡ್ಕೋಬೇಕು. ಅವ್ರು ಲಾಸ್ ಮಾಡಿಕೊಂಡು ಯಾರೂ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬರಲ್ಲ. ಒಂದು ಕ್ವಾಲಿಟಿ ಚೆನ್ನಾಗಿರಲ್ಲ, ಇನ್ನೊಂದು ಅದು ನಮಗೆ ನೆಸೆಸಿಟಿ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಈಗ ಅದೇ ಸೇಲ್ ಇಲ್ಲ ಅಂದರೆ ನಾವು ಅದನ್ನು ತೊಗೋತೀವ? ಏನೋ ಒಂದು ಟಾಪು 1000 ರುಪೀಸ್ದು ನಮಗೆ 500ಗೆ ಸಿಗ್ತಾ ಇದೆ, 50% ಆಫ್ ಇದೆ ಅಂದರೆ ನಮ್ಗೆ ಅದು 1000 ರುಪೀಸ್ ಇದ್ದರೆ ನಾವು ತೊಗೋತಾ ಇದ್ವಿ ಅಂತ ನಾವು ಕ್ವಶನ್ ಮಾಡ್ಕೋಬೇಕು. ಇಲ್ಲ ಅಂದರೆ ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. ಇಲ್ಲ ಕಡಿಮೆ ಆಗಿರೋದ್ರಿಂದ ಮುಂದೆ ಯಾವಾಗಾದ್ರೂ ಯೂಸ್ ಆಗುತ್ತೆ ಅಂತ ನಿಮಗೆ ಡೆಫಿನೆಟಾಗಿ ಅನಿಸ್ದಾಗ ತೆಗೆದು ಇಟ್ಕೊಳ್ಳೋದ್ರಲ್ಲಿ ಇದು ಲಾಭನೇ ಇರ್ಬೋದು. ಬಟ್ ಸೇಲ್ಸ್ ಅಂದಾಗ ಸ್ವಲ್ಪ ಹುಷಾರಾಗಿರಬೇಕು. ನಾವು ಸೇಲ್ ಅಂದಿದ ತಕ್ಷಣ ಈಗ ನೋಡಿ, 1500ದು ಒಂದು ಟಾಪ್ ತೊಗೊಳೋದು ಒಂದೇ, ಸೇಲ್ ಹೊಂದಿದ ತಕ್ಷಣ 500 ರೂಪಾಯಿಗೆ ಸಿಗುತ್ತಲ್ಲ ಅಂತ 4 ಟಾಪ್ ತೊಗೊಂಡ್ಬಿಡ್ತೀವಿ. ಸೊ ಈಕ್ವಲ್ಗಿಂತ ಜಾಸ್ತಿನೇ ಆಗೋಯಿತು. 1500ದು ಒಳ್ಳೆ ಕ್ವಾಲಿಟಿದು ಒಂದು ಟಾಪ್ ಎಲ್ಲಿ, ಇಲ್ಲಿ 500 ರೂಪಾಯಿದು 4 ಟಾಪ್ ಎಲ್ಲಿ. ಸೊ ನಾವು ಏನು ತೊಗೋಬೇಕು ಅದಕ್ಕಿಂತ ಜಾಸ್ತಿನೇ ದುಡ್ಡು ಖರ್ಚು ಮಾಡಿ ತೊಗೊಂಡಿರ್ತೀವಿ. ಸೊ ಸೇಲ್ಸ್ ಅಂದಿದ ತಕ್ಷಣ ಸ್ವಲ್ಪ ಹುಷಾರಾಗಿರಬೇಕು. ನಾವು ನಮ್ಮ ಕ್ರೇಜ್ನ, ನಮ್ಮ ಆಸೆಗಳನ್ನ, ನಮ್ಮ ಎಕ್ಸೈಟ್ಮೆಂಟ ಕಂಟ್ರೋಲ್ ಮಾಡಿಕೊಂಡು ನೀಡಿದೆಯಾ, ಕ್ವಾಲಿಟಿ ಹೆಂಗಿದೆ, ಅವ್ರೇನಾದ್ರು ನಮಗೆ ಮೋಸ ಮಾಡ್ತಿದ್ದಾರಾ, ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಹೋಗಿ ವಿಸಿಟ್ ಮಾಡಿ. ಯಾಕೆಂದರೆ ಸೇಲ್ಸ್ ಅಂದಿದ ತಕ್ಷಣ ಕೆಲವು ಸತಿ ನಾನು ಹೇಳ್ದಂಗೆ ಸ್ಟಾಕ್ ಕ್ಲಿಯರೆನ್ಸಲ್ಲಿ ನಮಗೆ ಒಳ್ಳೆ ಐಟಮ್ ಸಿಕ್ಕೋ ಚಾನ್ಸಸ್ಸು ಇರುತ್ತೆ. ಅಂಥ ಚಾನ್ಸಸ್ನ ಮಿಸ್ ಮಾಡ್ಕೋಬಾರ್ದು. ಬಟ್ ನಮ್ಮ ಬುದ್ಧಿವಂತಿಕೆ ನಮ್ಮ ಕೈಯಲ್ಲಿರಬೇಕು. ನಾವು ಹೋಗಿ ಮೋಸ ಹೋಗೋ ಬದಲು ನಮಗೆ ಸ್ಮಾರ್ಟ್ ಶಾಪಿಂಗ್ ಅಲ್ಲಿ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಕ್ವಾಲಿಟಿನ ನೋಡಿ, ಪ್ರೈಸ್ನ ನೋಡಿ, ವರ್ತನ ತೊಗೊಳ್ಳೋದು, ನೀಡಿದೆಯಾ, ಇದನ್ನೆಲ್ಲ ನೋಡ್ಕೊಂಡು ಶಾಪಿಂಗ್ ಮಾಡಿಕೊಂಡ್ರೆ ಸೇಲ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಕೆಲವು ಸತಿ ಆನ್ಲೈನಲ್ಲಿ ಏನಾಗುತ್ತೆ, 50% ಸೇಲ್ ಅಂತ ಹಾಕಿರ್ತಾರೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ. ಬಟ್ ಡೆಲಿವರಿ ಚಾರ್ಜನ್ನೇ 150 ರೂಪಾಯಿ ಇಟ್ಟಿರ್ತಾರೆ. ಮತ್ತು ಮಿನಿಮಮ್ 800 ರುಪೀಸ್ ಶಾಪಿಂಗ್ ಮಾಡಿದ್ರೇ ಈ ಆಫರ್ ಬರುತ್ತೆ ಅಂತ ಹೇಳಿರ್ತಾರೆ. ನೆಕ್ಸ್ಟು ರಿಟರ್ನ್ ಕೊಡೋಂಗಿರಲ್ಲ, ಆ ರೀತಿ ಸೇಲ್ಸ್ನ ಇಟ್ಟಿರ್ತಾರೆ. ರಿಟರ್ನ್ ಕೊಡಲ್ಲ ಅಂದರೆ ಅಲ್ಲಿ ಏನಾದ್ರು ಡ್ಯಾಮೇಜ್ ಹಾಕಿರ್ಬೋದು. ಸೊ ಆಫರು ಆನ್ಲೈನಲ್ಲಿದ್ದರೂ ಕೂಡ ಆಫ್ಲೈನಲ್ಲಿದ್ದರೂ ಕೂಡ ನಾವು ಸ್ವಲ್ಪ ಹುಷಾರಾಗೇ ಇರಬೇಕಾಗತ್ತೆ. ನೋಡಿ, ನಾವು ಹೆಂಗಿದ್ರೂ ಕಡಿಮೆ ಪ್ರೈಸಿಗೆ ಸಿಗ್ತಾ ಇದೆ ಅಂತ ತೊಗೊಂಡ್ಬಿಡ್ತೀವಿ. ನೋಡಿದ್ರೆ ಡೆಲಿವರಿ ಚಾರ್ಜ್ 200 ರೂಪಾಯಿ ಪೇ ಮಾಡಿರ್ತೀವಿ. ನೆಕ್ಸ್ಟು ನಿಮಗೆ ಈ ಆಫರ್, ಎಸ್ಪೆಷಲಿ ನನಗೆ ಈ ಅನುಭವ ಎಲ್ಲಾಗಿದೆ ಅಂದರೆ ಫ್ಲಿಪ್ಕಾರ್ಟು. ಶುಗರು 1 ರೂಪಾಯಿದು, ಮತ್ತು ಎಣ್ಣೆ ಅಲ್ಲ, ಏನೋ ಒಂದು ರೂಪಾಯಿನೋ ಏನೋ ಸಿಕ್ತು, ಏನೋ ಖಾರದ ಪುಡಿನ ಏನೋ ಯಾವುದೋ ಒಂದು ಐಟಮು 1 ರೂಪಾಯಿ ಇದೆ. 1 ರೂಪಾಯಿ ಯಾವಾಗ ಬರುತ್ತೆ ಗೊತ್ತಾ? ಅದು ಶುಗರ್ 1 kgಗೆ 1 ರೂಪಾಯಿ. ಏನಕ್ಕೆ ಯಾವಾಗ ಸಿಗುತ್ತೆ ಅಂತ 800 ರೂಪಾಯಿಗಿಂತ ಈಗಲೂ ಬೇಕಾದ್ರೆ ಫ್ಲಿಪ್ಕಾರ್ಟ್ ಗ್ರಾಸರಿ ತೆಗ್ದು ನೋಡಿ, ಆಯಿತಾ? 800 ರೂಪಾಯಿ ಮೇಲ್ ಮಾಡಿದ್ರೆ ಶುಗರ್ 1 kg 1 ರೂಪಾಯಿಗೆ ಸಿಗುತ್ತೆ. ಸೊ 1 ರೂಪಾಯಿ ಅಲ್ಲಿ ನಾವು ಹತ್ತತ್ರ 29 ರೂಪಾಯಿ 30 ರೂಪಾಯಿ kg ಅಂದ್ಕೊಳ್ಳಿ ಶುಗರು. 29 ರೂಪಾಯಿ ಸೇವ್ ಮಾಡೋಕ್ಕೆ 800 ರೂಪಾಯಿ ಹಾಕಿರ್ತೀವಿ ನಾವು. 800 ರೂಪಾಯಿ ಶಾಪಿಂಗ್ ಮಾಡಿರ್ತೀವಿ. ಸೊ ಆ ರೀತಿ ಶಾಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್, ಇದು ಎಲ್ಲರೂ ಫಾಲೋ ಮಾಡ್ತೀವಿ. ಯಾವುದೇ ಒಂದು ಫಸ್ಟ್ ಅಂಗಡಿಗೆ ಹೋಗಿದ ತಕ್ಷಣ ಕೊಂಡ್ಕೋಬಾರ್ದು. ಲುಕ್ ಫಾರ್ ದ ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಎಲ್ಲಿ ನಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಂತ ನೋಡ್ಕೋಬೇಕು. ಯಾವಾಗಲೂ ಅಷ್ಟೇ ಫಸ್ಟ್ ಅಂಗಡಿಯಲ್ಲಿ ತೊಗೊಳಕ್ಕೆ ಹೋಗಬಾರ್ದು. ಫಸ್ಟ್ ಅಂಗಡಿಲಿ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಕ್ವಾಲಿಟಿ ಇರ್ಬೋದು, ಮತ್ತು ಸೆಲೆಕ್ಷನ್ಸ್ ಇರ್ಬೋದು, ಯಾವ ರೀತಿ ಇರುತ್ತೆ ಅಂತ ಕನ್ಫ್ಯೂಷನ್ಸ್ ಇರುತ್ತೆ. ಸುಮ್ಮನೆ ಕೇಳಿಕೊಂಡು ಬರ್ತೀವಿ, 1-2 ನಿಮಿಷ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೆಲವು ಸತಿ ಏನು ಮಾಡ್ತೀವಿ, ಆ ಅಂಗಡಿಯವ್ರು ಏನಾದ್ರು ಫೀಲ್ ಆಗ್ತಾರೆ, ಅಯ್ಯೋ ಇಷ್ಟೆಲ್ಲ ತೆಗ್ಸಿದ್ದೀವಿ ತೊಗೊಳ್ಳೇಬೇಕೇನೋ ಅಂತ ಪ್ರೆಷರಿಂದ ತೊಗೊಳ್ತೀವಿ. ಅಯ್ಯೋ ಇಷ್ಟೊಂದೆಲ್ಲ ಸೀರೆ ಎಲ್ಲ ತೆಗ್ಸಿ ತೋರಿಸಿದ್ದಾರೆ, ಒಂದನ್ನು ತೊಗೊಂಬಿಡೋಣ ಅಂತ ತೊಗೊಂಡ್ಬಿಡ್ತೀವಿ. ಆ ಥರ ಎಲ್ಲ ಫೀಲ್ ಆಗೋದು ಏನೂ ಬೇಡ. ಅವ್ರ ಕೆಲಸನೇ ಅದು, ತೆಗ್ದು ತೋರಿಸ್ದಕ್ಕೆ ಅವ್ರಿಗೆ ಸಂಬಳ ಅಂತ ಕೊಡುವಂಥದ್ದು. ಅನ್ನೆಸೆಸರಿಯಾಗಿ ತೆಗ್ಸೋಕ್ಕೆ ಹೋಗಬೇಡಿ. ನೀಡಿ ಅಂದರೆ ನಮಗೆ ನಾವು ಸೇವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅವ್ರಿಗೆ ಅದು ಕೆಲಸಕ್ಕೆ ಇಟ್ಕೊಂಡಿರೋದೇ ಅದನ್ನು ತೆಗೆದು ತೋರಿಸಿ ಮತ್ತೆ ಮಡ್ಚಿಡೋಕ್ಕೆ, ಇನ್ನೇನು ಕೆಲಸ ಇರಲ್ಲ ಅವ್ರಿಗೆ. ಅಯ್ಯೋ ನಾವು ಅವ್ರಿಗೆ ತೊಂದರೆ ಕೊಟ್ವಿ ಅಂತ ಫೀಲ್ ಆಗಿಬಿಟ್ಟು ನಾವು ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ನಿಮಿಷ ಸರ್ ಬರ್ತೀವಿ ಅಂತ ಹೇಳಿ ಬಂದ್ಬಿಡು. ಆಮೇಲೆ
ನಿಮಗೆ ಬೇರೆ ಅಂಗಡಿಗಳಲ್ಲಿ ಒಂದು 5-6 ಅಂಗಡಿಗಳಲ್ಲಿ ವಿಚಾರಿಸ್ಕೊಂಡು, ಇಲ್ಲಾಂದರೆ ಒಂದು ಸಿಂಪಲ್ ಟಾಪ್ ಇದೆ ಅಂದರೆ 2-3 ಅಂಗಡೀಲಿ ವಿಚಾರಿಸ್ಕೋಬೋದು. ಇಲ್ಲ ನಾವು ದೊಡ್ಡ ದೊಡ್ಡ ಐಟಮ್, ಒಂದು ಟಿ ವಿ ಇರ್ಬೋದು, ಒಂದು ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ದೊಡ್ಡ ದೊಡ್ಡ ಐಟಮ್, ಮಿಕ್ಸಿ, ಇಂಥದ್ದೆಲ್ಲ ಒಂದು 5,000, 6,000, 3,000 ಇಂಥ 3,000 ಮೇಲೆ 1,000ಗಟ್ಟಲೆ ಐಟಮ್ಸ್ನ ದುಡ್ಡು ಹಾಕ್ತಾಯಿದ್ದೀವಿ ಅಂದರೆ ಅಂಥದ್ದನ್ನು ಒಂದು 5-6 ಅಂಗಡಿ ರಿಸರ್ಚ್ ಮಾಡಿ ಆಮೇಲೆ ತೊಗೊಳೋದ್ರಿಂದನೇ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ತಿರ್ಗೋದ್ರಿಂದ ಒಂದು ನನಗೆ ಇನ್ನೂ ಬೆಟರ್ ಕ್ವಾಲಿಟಿ ಸಿಗ್ಬೋದು, ಇನ್ನೊಂದು ಒಳ್ಳೆ ಪ್ರೈಸಲ್ಲಿ, ಕಡಿಮೆ ಪ್ರೈಸಲ್ಲೂ ಸಿಗ್ಬೋದು. ಸೊ ಅದಕ್ಕೆ ನಿಮಗೆ ಗೊತ್ತಿರುತ್ತೆ, ಆದರೂ ಕೂಡ 5-6 ಅಂಗಡಿಯಲ್ಲಿ ತಿರುಗಿ ಆಮೇಲೆ ತೊಗೊಳೋದ್ರಿಂದ ಬೆಸ್ಟ್ ಅಂತಲೇ ಹೇಳ್ಬೋದು. ಕೆಲವು ಸತಿ ಗೊತ್ತಿರೋರು ಅಂಗಡಿ ಅಂತ ಹೋಗ್ತೀವಿ, ಅಲ್ಲೇ ಟೋಪಿಗೆ ಬೀಳೋದು ಜಾಸ್ತಿ ನಾವು. ಅಯ್ಯೋ ನಮ್ಮ ಫ್ರೆಂಡ್ಸ್ ಅಲ್ವಾ, ಚೌಕಾಸಿ ಮಾಡೋದು ಹೆಂಗೆ ಅಂತ ಕಷ್ಟ ಆಗೋಗುತ್ತೆ. ಸೊ ಇಂಥ ಫೀಲಿಂಗ್ಸಲ್ಲೆಲ್ಲ ನಾವು ಶಾಪಿಂಗ್ ಮಾಡಿಬಿಟ್ರೆ ಅಂತೂ ಕಷ್ಟನೇ, ಟೋಪಿಗೆ ಬೀಳೋದು ಜಾಸ್ತಿ, ಮೋಸ ಹೋಗೋದು ಜಾಸ್ತಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 7th ಪಾಯಿಂಟ್ ಬಂತು, ಯಾವಾಗಲೂ ನಾವು ಎಫರ್ಟ್ ಮಾಡ್ಬೋದು. ಈಗ ನಾನು ಏನೋ ಒಂದು ತೊಗೊಂಡೆ, ಒಂದು ಮಿಕ್ಸಿ ಈ ತಿಂಗಳು ತೊಗೊಂಡೆ ಅಂದರೆ ಯಾವಾಗ ಥಿಂಕ್ ಮಾಡ್ಕೋಬೇಕು, ನಾನು ಮಿಕ್ಸಿ ತೊಗೋಬೋದು ಅಂದರೆ, ಮಿಕ್ಸಿ ತೊಗೊಂಡ್ರು ನಾನು ಬೇರೆದೆಲ್ಲ ಮಂತ್ಲಿ ಕಮಿಟ್ಮೆಂಟ್ಸ್ನ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದಾ ಅಂತ ಒಂದು ಸತಿ ಥಿಂಕ್ ಮಾಡ್ಕೋಬೇಕು. ಶಾಪಿಂಗ್ ಓಕೆ, ಮಿಕ್ಸಿ ಕೆಟ್ಟೋಗ್ಬಿಟ್ಟಿದೆ, ಹೊಸ ಮಿಕ್ಸಿ, ಸ್ಟವ್ ಕೆಟ್ಟೋಗಿದೆ, ಹೊಸ ಸ್ಟವ್, ಈ ರೀತಿ ಮಾಡೋಕ್ಕಿಂತ ಅಯ್ಯೋ ನಾನು ಇದನ್ನು ತೊಗೊಂಡ್ರೆ ಮಂತ್ಲಿ ಏನೂ ಪ್ರಾಬ್ಲಮ್ ಆಗಲ್ವಾ, ನಾನು ಅಫರ್ಟ್ ಮಾಡ್ಬೋದಾ. ಈಗ ನಾನು ಎಕ್ಸಾಂಪಲ್, ಇವತ್ತು ಸ್ಯಾಲ್ರಿ ಬಂದುಬಿಟ್ಟಿದೆ, ನಾಳೆ ಶಾಪಿಂಗ್ ಮಾಡಿಬಿಡ್ಬೇಕು ಒಂದು 5 ಡ್ರೆಸ್ಸು ಅನ್ನೋಕ್ಕಿಂತ ನಾನು ನಾಳೆ 5 ಡ್ರೆಸ್ ತೊಗೊಂಡ್ರೆ ಇಡೀ ತಿಂಗಳು ನನಗೆ ಪ್ರಾಬ್ಲಮ್ ಆಗಲ್ವಾ ಅಂತ ಒಂದು ಸತಿ ನೋಡ್ಕೋಬೇಕಾಗುತ್ತೆ. ಸೊ ಯಾವಾಗಲೂ ಅಷ್ಟೇ ನಮ್ಮ ಕೈಲಿ ಅದನ್ನು ಅಫೋರ್ಡ್ ಮಾಡೋಕ್ಕಾಗತ್ತಾ, ಈಸಿಯಾಗಿ ಬ್ಯಾಲೆನ್ಸ್ ಆಗುತ್ತಾ ಅಂತ ಥಿಂಕ್ ಮಾಡಿ ಆಮೇಲೆ ಶಾಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಲಾಸ್ಟ್ ಯಾವಾಗಲೂ ಇಂಪಾರ್ಟೆಂಟ್, ಅದಾದಮೇಲೆ ಒಂದು ಬೋನಸ್ ಟಿಪ್ ಅಂತ ಕೊಡ್ತೀನಿ ನೋಡಿ. ಯಾವಾಗಲೂ ಕ್ಯಾಶ್ ತೊಗೊಂಡೋಗಿ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು 2,000 ಶಾಪಿಂಗ್ ಮಾಡಬೇಕು ಅಂತ ತಿಳ್ಕೊಳ್ಳಿ, 2,000ನ ಒಂದು ATM ಕಾರ್ಡಲ್ಲಿ ಡ್ರಾ ಮಾಡಿ ಕ್ಯಾಶ್ ಮೂಲಕ ಪೇಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. 2,000 ಮಾಡಬೇಕು ಅಂದರೆ 2,000ನ ಡ್ರಾ ಮಾಡಿ, 3,000, 3,500 ಡ್ರಾ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ 2,100, 200 ತೊಗೊಂಡೋಗಿದ್ರು ಕೂಡ ನಾವು ಅದಿಷ್ಟೂ ಖರ್ಚು ಮಾಡ್ಕೊಂಡೇ ಬರ್ತೀವಿ. ಹೆಂಗಿದ್ರು ₹100 ಇದೆಯಲ್ಲ, ₹200 ಇದೆಯಲ್ಲ, ಏನಾದ್ರು ತೊಗೊಂಬಿಡೋಣ ಅಂತ. ಸೊ ನಾವು ಯಾವಾಗ ಕ್ಯಾಶ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಗೆ ಆಗ ಅನಿಸುತ್ತೆ ಅಯ್ಯೋ ನಾವು ಕೈಯಿಂದ ಕೊಡ್ತಾ ಇದ್ದೀವಲ್ಲ ಅಂತ ಒಂಥರ ಫೀಲ್ ಆಗುತ್ತೆ. ಈ ಫೋನ್ಪೇಲಿ, ಗೂಗಲ್ ಪೇಲಿ ಏನು ಮಾಡಿಬಿಡ್ತೀವಿ ಅಂದರೆ ಜಸ್ಟ್ ಸ್ಕ್ಯಾನ್ ಮಾಡೋದು, ಹೋಗ್ತಾ ಇರುತ್ತೆ ದುಡ್ಡು, ಬ್ಯಾಂಕ್ ಅಕೌಂಟಿಂದ ಹೋಗ್ತಾನೆ ಇರುತ್ತೆ. ಅದೇನು ಫೀಲೇ ಬರಲ್ಲ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತ. ನಾವು ಸ್ವಲ್ಪ ಜವಾಬ್ದಾರಿಯಿಂದ ಖರ್ಚು ಮಾಡಲ್ಲ. ಸೊ ಆದಷ್ಟು ಟ್ರೈ ಮಾಡಿ, ಆದಷ್ಟು ಕ್ಯಾಶಲ್ಲಿ ಪೇ ಮಾಡಿದ್ರೆ ನಾವು ಸ್ವಲ್ಪ ಚೌಕಾಸಿನೂ ಮಾಡ್ಬೋದು. ಈಗ ಫೋನ್ಪೇಯಲ್ಲಿ $595 ಅಂದರೆ $595ನೇ ಕೊಡಬೇಕಾಗುತ್ತೆ, ಯಾಕಂದರೆ ಫೋನ್ಪೇ ಸ್ಕ್ಯಾನರು ₹5 ಚೇಂಜ್ ಕೊಡಬೇಕು, ಆ ಥರ ಈ ಥರ ಏನೂ ಮಾಡೋಕ್ಕಾಗಲ್ಲ. $595 ಅಂದರೆ ಅಯ್ಯೋ ನನ್ನ ಹತ್ರ ಚೇಂಜ್ ಇಲ್ಲ, $590 ಮಾಡ್ಕೊಳ್ಳಿ ಅಂತ ಅಟ್ಲೀಸ್ಟ್ ಆ ರೀತಿ ನಾನು ಒಂದು ₹5 ಸೇವ್ ಮಾಡ್ಕೋಬೋದು, 15, ಒಂದು ₹50 ಆ ರೀತಿ ಸೇವ್ ಮಾಡ್ಕೋಬೋದು. ಬಟ್ ಫೋನ್ಪೇಯಲ್ಲಿ ನಾವು ಪೇನೇ ಗೊತ್ತಾಗಲ್ಲ, ಸುಮ್ಮನೆ ದುಡ್ಡು ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಇದನ್ನು ಲಾಸ್ಟ್ ಟಿಪ್ಪು, ವೆರಿ ಇಂಪಾರ್ಟೆಂಟ್ ಟಿಪ್ ನೆನ್ಪಿಟ್ಕೊಳ್ಳಿ. ಶಾರ್ಟ್ ಟರ್ಮ್ಗೆ ತೊಗೋತಾ ಇದ್ದೀವಿ, ಜಸ್ಟ್ 1 ದಿನಕ್ಕೆ 2 ದಿನಕ್ಕೆ ಅಂದರೆ ಒಂದು ಸಿಂಪಲ್ಲು ಲೆಸ್ ಕಾಸ್ಟ್ ಐಟಮ್ಸ್ನ ತೊಗೊಳ್ಳಿ. ಲಾಂಗ್ ಟರ್ಮ್ ಫಾರ್ ಎಕ್ಸಾಂಪಲು ಜರ್ಕಿನ್ನು, ಸ್ವೆಟರ್ಸು, ಬೆಡ್ಶೀಟ್ಸು, ಬ್ಲ್ಯಾಂಕೆಟ್ಸು ಇಂಥದ್ದೆಲ್ಲ ತೊಗೋತಾ ಇದ್ದೀವಿ, ಕರ್ಟನ್ಸು ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿದನ್ನು ತೊಗೊಳ್ಳಿ. ಚೀಪಾಗಿ ತೊಗೊಂಬಿಟ್ಟು ತಿಂಗಳ 2 ವರ್ಷಕ್ಕೊಂದು ಸತಿ ಚೇಂಜ್ ಮಾಡೋಕ್ಕೆ ಬದಲು ಒಳ್ಳೆ ಕ್ವಾಲಿಟಿ ತೊಗೊಂಡು 5-6 ವರ್ಷ, 10 ವರ್ಷ ಕೆಲವು ಸತಿ ಸ್ವೆಟರ್ಸು 15 ವರ್ಷವೂ ಬರುತ್ತೆ ಕೆಲವೆಲ್ಲ. ಸೊ ಅಂಥದ್ದಕ್ಕೆ ಒಳ್ಳೆಯದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾವಾಗಲೂ ಅಷ್ಟೇ ಶಾಪಿಂಗ್ ಮಾಡಿದಾಗ ನೀಡ್ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ನೀಡಿದೆ ಅಂದರೂ ಕೂಡ ನಾವು ತೊಗೊಂಡಾಗ ನಮಗೆ ತೊಗೊಂಡ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇಲ್ಲ ಸುಮ್ಮನೆ ನಮ್ಮ ಆಸೆಗೋಸ್ಕರ ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡ್ರೆ ರಿಗ್ರೆಟೇ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಯಾವಾಗಲೂ ಶಾಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ದುಡ್ಡಿನ ವಿಷಯ ಇರ್ಬೋದು, ಯಾಮಾರಿಸೋರೇ ಜಾಸ್ತಿ, ನಮ್ಮ ಸಂಬಂಧಿಕರಲ್ಲ, ಎಲ್ಲ ಕಡೆ ಇರೋರು ಎಲ್ಲ ಕಡೆ ಹೆಂಗೆ ಯಾಮಾರಿಸೋದು, ಹೇಗೆ ಒಂದು ಟೋಪಿ ಹಾಕೋದು ಅಂತಲೇ ನೋಡ್ತಾ ಇರ್ತಾರೆ. ಸೊ ಎಷ್ಟು ಹುಷಾರಾಗಿದ್ದರೆ ನಮಗಷ್ಟೇ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸಿದ್ದೀನಿ. ಸೊ ಒಳ್ಳೆ ಊಟ ಆಯಿತು, ಮಗಳ ಜೊತೆ ಶಾಪಿಂಗ್ ಬಂದಿದೆ. ಚಿಕ್ಕ ಮಗಳು ಚೆನ್ನಾಗಿ ನಿದ್ದೆ ಮಾಡ್ತಿದ್ರು, ಹಸ್ಬೆಂಡು ಮಗಳು ಮಲಗಿದ್ರು, ನಾನು ದೊಡ್ಡ ಮಗಳು ಸ್ವಲ್ಪ ವೀಕೆಂಡ್ಸಲ್ಲಿ ಶಾಪಿಂಗು, ತರಕಾರಿ ಅದನ್ನೆಲ್ಲ ತರೋಣ ಅಂತ ತರ್ತಿದ್ವಿ. ಆಮೇಲೆ ₹5 ಸೊಪ್ಪು ಸಿಕ್ತು ಗೊತ್ತಾ, ಫುಲ್ಲು ಒಂದು ಆಟೋದಲ್ಲಿ ಹಾಕ್ಕೊಂಡ್ಬಂದಿದ್ರು. ಮುಂದಿನ ವ್ಲಾಗಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಆಯಿತಾ. ಏನೇ ಅಭಿಪ್ರಾಯ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಯೂಸ್ಫುಲ್ ಅಂತ ಅನಿಸ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆ
ಮತ್ತು ರಿಲೇಟಿವ್ಸ್ಗೆ ಈ ರೀತಿ ಎಲ್ಲ ಶೇರ್ ಮಾಡೋದ್ರಿಂದ ಇನ್ನೂ ಸ್ಪ್ರೆಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ರೀತಿನೇ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ. ನಮಸ್ಕಾರ. ಯಾವಾಗಲೇ ಶಾಪಿಂಗ್ ಮಾಡಿದ್ರು ಕೂಡ ತುಂಬ ಹುಷಾರಾಗಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.